ಉಪ್ಪೂರು ಗ್ರಾಮದಲ್ಲಿ ಸುಮಾರು 9 ಎಕರೆ ಜಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಬೀದಿ ನಾಯಿ ಶೆಲ್ಟರ್ ಇದೀಗ 3 ಗ್ರಾಮದ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳನ್ನು ತಂದರೆ ತೊಂದರೆ ಇಲ್ಲ, ಆದರೆ ಜನವಸತಿ ಪ್ರದೇಶದಲ್ಲಿ ಬೀದಿ ನಾಯಿ ಪುನರ್ವಸತಿ ಕೇಂದ್ರ ಮಾಡಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಉಪ್ಪೂರು ಗ್ರಾಮ ಉಡುಪಿ ಹಾಗೂ ಬ್ರಹ್ಮಾವರ ತಾಲೂಕಿಗೆ ಹತ್ತಿರವಾದ ಪ್ರದೇಶವಾಗಿದೆ. ಇಲ್ಲಿ ಈಗಾಗಲೇ ಹಾಲಿನ ಡೈರಿ ಕಾರ್ಯಾಚರಿಸುತ್ತಿದೆ. ಇಲ್ಲಿರುವ ಸರ್ಕಾರಿ ಜಾಗವನ್ನು ಬಳಸಿ ಉತ್ತಮ ಯೋಜನೆಯನ್ನು ತರಬಹುದಾಗಿದೆ. ಆದರೆ ಜಿಲ್ಲಾಡಳಿತ ಈ ಭಾಗದಲ್ಲಿ ಬೀದಿ ನಾಯಿಗಳ ಶೆಲ್ಟರ್ ಆರಂಭಿಸಲು ಉದ್ದೇಶಿಸಿದ್ದು ಗ್ರಾಮಸ್ಥರ ಕೆಂಗಣ್ಣಿಗೆ ಕಾರಣವಾಗಿದೆ. ಉಪ್ಪೂರು ಗ್ರಾಮದ ಚಕ್ಕುಲಿಕಟ್ಟೆ ಎಂಬಲ್ಲಿ ಸುಮಾರು 80 ಎಕರೆಗೂ ಅಧಿಕ ಸರ್ಕಾರಿ ಜಾಗವಿದೆ. ಈ ಹಿಂದೆ ಈ ಭಾಗದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕ್ರೀಡಾಂಗಣ, ವಸತಿ ನಿಲಯಗಳು ನಿರ್ಮಾಣ ಮಾಡಲು ಪ್ರಯತ್ನ ನಡೆದಿತ್ತಾದರೂ ಬಳಿಕ ಇಂತಹ ಯೋಜನೆಗಳು ಕೈತಪ್ಪಿವೆ. ಈಗಲೂ ಈ ಭಾಗದಲ್ಲಿ ಉತ್ತಮ ಯೋಜನೆ ತರಬಹುದಾಗಿದ್ದರೂ ಸಹ ಯಾಕೆ ಬೀದಿ ನಾಯಿ ಶೆಲ್ಟರ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂಬುದು ಗ್ರಾಮಸ್ಥರಿಗೆ ತಿಳಿಯದ ವಿಷಯವಾಗಿದೆ. ಎಂಕಲಿಗೆ ಮುಲ್ಪ 5 ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತೀನಿ ಅಂಚಿನ ಪ್ರದೇಶ ನೆಟ್ಟೊಂದು ಷರತ್ತುಂಡು ದುಂಬೆ ಷರತ್ತು ಪಾಡ್ದಾರೆ ಒಂದು ಅಕ್ರಮ ಸಕ್ರಮ ಕೆಲವು ಫೈಲ್ ಪೆಂಡಿಂಗ್ ಉಂಡು. ಅಕ್ರಮ ಸಾಧಾರಣ ಎನ್ನಲೆ ಕೊಡಂಜಿ 50 ವರ್ಷದಿಂಚೆ ಅಕ್ರಮ ಸಕ್ರಮದ ಕೆಲವು ಕೊರ್ರೆ ಪೆಂಡಿಂಗ್ ಉಂಡು. ಒಂದೇ ಸರ್ವೆ ನಂಬರ್ ಎನ್ನಲೆ ಕೊಡಂಜಿ 25 ಎಕರೆ ಜಾಗ ಅಕ್ರಮ ಸಕ್ರಮ ಪೆಂಡಿಂಗ್ ಉಂಡು. ನೆಟ್ಟು ಷರತ್ತುದಾದ ಬಂಡ ನಗರಸಭೆ 5 ಕಿಲೋಮೀಟರ್ ವ್ಯಾಪ್ತಿ ಬರ್ಕೊಂಡು ಅಲ್ಪ ಹಕ್ಕ ಒಂದು ಅಕ್ರಮ ಸಕ್ರಮ ಕೊರ್ರೆಗೆ ಇಜ್ಜಿ ಅಂತ ಬಂತಾರೆ. ಯಾನೀತೆ ಪಂಪಿನಿ ಅಂಚಾಂಡ ಒಂದು ಬೀದಿ ನಾಯಿನಗಲ ಕೊನೆಗಾಗಿ ಆಗ್ಲಿಕ್ಕೆ ಷರತ್ತು ಅನ್ವಯಿಸು ಜಾ ಪಂಪಿನಿ ಅನೈತೆ ಒಂದು ಬೊಕ್ಕ ತುಲೆ ನೆಟ್ಟೆ ಈ ಪ್ರದೇಶ ಎಂಕಲಿಗೆ ಈ ಜಾಗ ಇತೆ ಉಪ್ಪುಣಿ ಜಾಗ 3 ಎಕರೆ 20 ಸೆನ್ಸ್ ಪ್ರಮೋದ್ ಮಧ್ವರಾಜ್ ಕಂದಾಯ ಸಚಿವರಾದ 2017 ನೆಟ್ಟು ಒಂದು 3 ಎಕರೆ 20 ಸೆನ್ಸ್ ಜಾಗ ನಿವೇಶನಕ್ಕೆ ಅಂದು ದೀತಾರೆ. ಒಂದು ನಿವೇಶನ ಇದ್ದ ಮುಟ್ಟ ನಿವೇಶನ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಂಚಾನೆ ಪೆಂಡಿಂಗ್ ಉಂಟು. ನಾ ಯಾನ್ ಪಂಚಾಯತ್ ಮೆಂಬರ್ ಆದಿತ್ತೆ ಆದಾಗ 2015 2020 ಮುಟ್ಟ ಯಾನ್ ಪಂಚಾಯತ್ ಮೆಂಬರ್ ಉಪ್ಪೂರು ಗ್ರಾಮ ಪಂಚಾಯತ್ ಅದ ಆಣಿ ಎಂಕಲ ಒಂಜಿ ನಿರ್ಣಯ ಮಾಡ್ದಿತ್ತ ನೆಟ್ಟು ಒಂದು ಪಾಡಿ ಲಕ್ಕಿ ಡ್ರಾ ಅಂದದ್ದು ಬೇತೆ ಬೇತೆ ಗ್ರಾಮದಾಗಲು ಬೈದಾರೆ. ಎಂಕನ ಹೂಡೆದ ಅಂಚದಾಗಲು ಬೈದಾರೆ, ಕಲ್ಯಾಂಪುರ ಗ್ರಾಮದಾಗಲು ಬೈದಾರೆ, ತೋನ್ಸೆದ ಬೈದಾರೆ. ಅಂಚನೆ ಬೇತೆ ಬೇತೆ ನಿಯರೆಸ್ಟ್ ಗ್ರಾಮದಾಗಲು ಪೂರ ನೆಕ್ ನಿವೇಶನ ಆಗಿ ಬೋರ್ಡ್ ಪಂದದ ಕಡು ಬಡತನದಾಗಲು ಬೈದಿತ್ತಾರೆ. ಆಂಡ ಲಕ್ಕಿ ಡ್ರಾ ಮಾಡ್ತೀನಿ ಮಾತ್ರ ಆಂಡಲ್ಲ ನಿವೇಶನ ಹಂಚಿಕೆ ಆತಜಿ ಅವು ಪೆಂಡಿಂಗ್. ಅಂಚನ ಕೊರಗ ಸಮುದಾಯದಾಗಲು ಯಾನೇ ಪಂಚಾಯತ್ ಮೆಂಬರ್ ದಿಪ್ಪನಗ ಜಿಲ್ಲಾ ಪಂಚಾಯತ್ದಾಗಲು ಪೂರ ಒಟ್ಟಾದ ತಾಲೂಕ್ ಪಂಚಾಯತ್ದ ಪೂರ ಮೆಂಬರ್ನಾಗ ಒಟ್ಟಾದ ಕೊರಗ ಸಮುದಾಯದಾಗ ಒರ್ಮ ಸೆನ್ಸ್ ಜಾಗನ ಒರ್ಮ ಇಲ್ಲದಾಗಲೇ ಕೊಡ್ತಾರೆ. ಅವೊಂದು ಎಡ್ಡೆ ವಿಷಯ ದಯಪಂಡ ಪಾಪ ಕಡು ಬಡತಾಡಿ ಪುಣಂಚಿನ ಒಂಜಿ ಜನಕ್ಕೂ ನೆಟ್ಟಿ ವಾಸ್ತವ್ಯ ಮಾಡ್ತಂದುಲ್ಲೇರು ಆಯ್ತಾ ಮದ್ದಾಡಿಪುಣಿ ಜಾಗ ಮುಂದಿತೆ ಬೀದಿ ನಾಯಿ ಕೊನತು ಪಾಡಿನ ಅಂಚಿನ ಜಾಗ ಯಾನ್ ಪಂಪಿನಿ ಏತ್ತು ಸರಿ ನಾಲ್ ಸುತ್ತಲ ಮೂರು ಜನ ವಾಸ್ತವ್ಯ ಮಾಡ್ತಂದ್ರೆ ಸಾವಿರ ಇಲ್ಲಿ ಪುಣಂಚಿನ ಜಾಗೆ ಒಂದು ಎಂಚ ನಾಯಿಲ್ ಕೊನೋದು ಪಾಡುವೇರು ಈತ ಯಾನ್ ಪಂಪಿ ಒಂದೇ ದುಂಬು ಒಂದೇ ಜಾಗಾಗ ಮಿಲಿಟರಿ ಕ್ಯಾಂಪ್ ಬರ್ತಾನೆ ಬಾರಿ ಮಲ್ಲ ಒಂಜಿ ಹಂಗಾಮ ಅಂಡ್ ಮಿಲಿಟರಿ ಕ್ಯಾಂಪ್ ಬರ್ಕೊಂಡು ಏತೋ ಸರ್ತಿ ಪೊಲೀಸ್ ಬರ್ಪೇನಿ ಅವು ಬರ್ಪೇನಿ ಮಿನಿಸ್ಟ್ರಿ ಬರ್ಪೇನಿ ಪೂರ ಬರೋಂದೇ ಇರ್ತಾರೆ. ಎಂಕಲೆ ಭಾರಿ ಖುಷಿ ಒಂಜಿ ಮಿಲಿಟರಿ ಕ್ಯಾಂಪ್ ಹಾಪಣ್ಣ ಅಂದದ್ದು ಎಂಕಲ ಯೋಧರ ನಗಲು ಗಡಿ ಕಾಪುವೇರು ಬಟ್ ಎಂಕಲೆಗೆ ಮೂಲ ಒಂಜಿ ಭಾರಿ ಧೈರ್ಯ ಅಂಡ್ ಮೂಲ ಮಿಲಿಟರಿ ನಗಲು ಬರ್ತದೆ ಎಂಕಲ ಸೋಲ್ಜರ್ ನಗಲು ಮುಲ್ಪಂಡು ನೆಟನೆ ಇಪ್ಪೇರು ನಂಕದಲ್ಲ ಸಮಸ್ಯೆ ಇಜ್ಜ ಅಂದ ಎನ್ನೊಂದಿತ್ತೇನು ಆಂಡಲ ಅವಲ ಪುಸ್ಕ ಅಂಡ್ ಅವು ಒಡೆಪೊಂಡು ಅಂದಿಜ್ಜಿ ಅವೇಡ್ಬೇಕ ಪೊಲೀಸ್ ಕೊಟ್ರ ಸಾವಡ್ ಅಂದು ಬತ್ತಂಡೆ. ಸುಮಾರು 9 ಎಕರೆ ವಿಶಾಲ ಜಾಗದಲ್ಲಿ ಬೀದಿ ನಾಯಿ ಶೆಲ್ಟರ್ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಸುಮಾರು 17,000ಕ್ಕೂ ಅಧಿಕ ಬೀದಿ ನಾಯಿಗಳನ್ನು ಇಲ್ಲಿ ತಂದು ಪುನರ್ವಸತಿ ಕಲ್ಪಿಸಲು ನಿರ್ಧರಿಸಲಾಗಿದೆ ಎಂಬ ಮಾಹಿತಿ ಇದೆ. ಈಗಾಗಲೇ ಚಕ್ಕುಲಿಕಟ್ಟೆ ಪ್ರದೇಶದಲ್ಲಿ ಅನೇಕ ಜನವಸತಿ ಪ್ರದೇಶಗಳಿವೆ. ಇದರಲ್ಲಿ ಹೆಚ್ಚಾಗಿ ಇರೋದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು. ಈ ಭಾಗದಲ್ಲಿ ಇತಿಹಾಸ ಪ್ರಸಿದ್ಧ ಸಿದ್ಧಿವಿನಾಯಕ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಹಿತ ದೈವಸ್ಥಾನಗಳು ಸಹ ಇವೆ. ಒಂದು ವೇಳೆ ಈ ಭಾಗಕ್ಕೆ ಬೀದಿ ನಾಯಿ ಪುನರ್ವಸತಿ ಕೇಂದ್ರ ಆರಂಭವಾದರೆ ಜನರಿಗೆ ತುಂಬಾ ಸಮಸ್ಯೆ ಆಗಲಿದೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ನಾವು 3 ಗ್ರಾಮದ ಗ್ರಾಮಸ್ಥರಿಂದ ತೀವ್ರವಾದ ನಾವು ಹೋರಾಟವನ್ನು ಇಟ್ಕೊಂಡಿದ್ದೇವೆ, ತೀವ್ರ ಖಂಡನೆಯನ್ನು ಕೂಡ ಮಾಡ್ತಿದ್ದೇವೆ. ಈ ಒಂದು ಶೆಲ್ಟರ್ಗೆ ಏನು ಜಿಲ್ಲಾಡಳಿತ ಆಗಲಿ ಜಿಲ್ಲಾಡಳಿತ ತಗೊಂಡಂಥ ಒಂದು ನಿರ್ಧಾರ, ನಗರಸಭೆ ತಗೊಂಡಂಥ ನಿರ್ಧಾರ ತಪ್ಪು ಅಂತ ನಾನು ಈ ಮೂಲಕ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಈ ಒಂದು ಜನವಸತಿ ಜಾಗದಲ್ಲಿ ಈ ಒಂದು ಬೀದಿ ನಾಯಿ ಶೆಲ್ಟರ್ ಕಡಖಂಡಿತವಾಗಿ ಆಗಬಾರ್ದು. ಯಾಕಂದರೆ ಇಲ್ಲಿ ಆಗಿದ ಪರಿಸ್ಥಿತಿಯಲ್ಲಿ ಇವತ್ತಿನ ಜನ್ರೇಷನ್ಗೆ ಯಾವುದೇ ಸಮಸ್ಯೆ ಕಂಡು ಬರ್ದಿದ್ರೂ ಕೂಡ ಮುಂದಿನ ನಮ್ಮ ಮಕ್ಕಳ ಒಂದು ಭವಿಷ್ಯ ಕಂಪ್ಲೀಟ್ ಕುಂಠಿತ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಏನು ಇಂಥ ಒಂದು ಶೆಲ್ಟರ್ ಆದರೆ ಈ ಬೀದಿ ನಾಯಿಗಳಿಂದ ಆಗುವ ಅನಾಹುತ ತುಂಬ. ಯಾಕಂದರೆ ಅವುಗಳ ಮಲ ಮೂತ್ರ ಅಥವಾ ಅವುಗಳು ಸತ್ತು ಹೋದಲ್ಲಿ ಆಗುವಂಥ ಸಮಸ್ಯೆಗಳು ತುಂಬ ಕಂಡು ಬರ್ತವೆ. ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ
ಕಾಡು ಪ್ರಾಣಿಗಳ ಹಾವಳಿ ಕೂಡ ಜಾಸ್ತಿ ಆಗೋ ಸಾಧ್ಯತೆ, ಯಾಕಂದರೆ ನಾವು ಆಸುಪಾಸು ಎಲ್ಲ ಕಡೆ ನೋಡ್ತೇವೆ ಚಿರತೆಗಳ ಹಾವಳಿ ಕಂಡು ಬರ್ತದೆ. ಸೊ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಬೀದಿ ನಾಯಿಗಳ ಶೆಲ್ಟರ್ ಮಾಡಿದಲ್ಲಿ ಈ ಜನರಿಗೆ ಇಲ್ಲಿ ಓಡಾಡಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ಮುಂದಿನ ದಿನಗಳಲ್ಲಿ ಇಲ್ಲಿ ಜನವಸತಿಯೇ ಇಲ್ಲದಂಥ ಜಾಗ ಆಗ್ಬೋದು. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಮ್ಮ ಉಪ್ಪೂರು ಭಾಗಕ್ಕೆ, ಹಾವಂಜೆ ಭಾಗಕ್ಕೆ ಅಥವಾ ಆರೂರು ಭಾಗಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ಲಿಕ್ಕಿಲ್ಲ. ಯಾವುದೇ ಅಭಿವೃದ್ಧಿಯ ಈ ಯೋಜನೆಯ ವಿರುದ್ಧ ಈಗ 3 ಗ್ರಾಮದ ಜನರು ಒಂದಾಗಿದ್ದಾರೆ. ಈಗಾಗಲೇ ಉಪ್ಪೂರು ಬೀದಿ ನಾಯಿ ಶೆಲ್ಟರ್ ವಿರೋಧಿ ನಾಗರಿಕ ಸಮಿತಿ ರಚಿಸಿಕೊಂಡು ಜಿಲ್ಲಾಡಳಿತದ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಫೆಬ್ರವರಿ 6ರಂದು ಕಾಲ್ನಡಿಗೆ ಜಾಥಾ ಹಾಗೂ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತನಕ ಸಾಗಿ ಅಲ್ಲಿ ಪ್ರತಿಭಟನೆ ಮತ್ತು ಮನವಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಕೈಬಿಡಬೇಕೆಂಬ ಆಗ್ರಹವನ್ನು ಜಿಲ್ಲಾಧಿಕಾರಿಗಳ ಮುಂದೆ ಗ್ರಾಮಸ್ಥರು ಮಾಡಲಿದ್ದಾರೆ.